ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಡೈಲಿ ಕರೆಂಟ್ ಅಫೇರ್ಸ್, ಪ್ರಜಾವಾಣಿ ಪೇಪರು ಮತ್ತೆ ವಿದ್ಯಾರ್ಥಿ ಮಿತ್ರ ಮತ್ತೆ ವಿಜಯವಾಣಿ ಪೇಪರ್ ಅಲ್ಲಿ ಏನೇನು ಪ್ರಚಲಿತ ಘಟನೆಗಳು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ರಾಷ್ಟ್ರಗೀತೆ ಕಡ್ಡಾಯ 2016 ಅಕ್ಟೋಬರ್ 2016ರಲ್ಲಿ ಶ್ಯಾಮ್ ನಾರಾಯಣ್ ಅಂತ ಅವರು PIL ಅಂತ ಅವರು ಒಂದು ಪೆಟಿಷನ್ ಅನ್ನು ಫೈಲ್ ಮಾಡಿದ್ರು. ಈ ರಾಷ್ಟ್ರಗೀತೆ ಹಾಡುವುದು ಮತ್ತು ಸಿನಿಮಾ ಪರದೆಯಲ್ಲಿ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸುವುದು ಕಡ್ಡಾಯವಾಗಿ ಮಾಡಬೇಕು ಈ ಚಲನ ಚಿತ್ರಮಂದಿರಗಳಲ್ಲಿ ಅಂತ. ಅವಾಗ ಸುಪ್ರೀಂ ಕೋರ್ಟ್ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಮಾಡೋಕ್ಕಿಂತ ಮುಂಚೆ ರಾಷ್ಟ್ರಗೀತೆ ಹಾಡಬೇಕು ಮತ್ತು ಆ ಸಂದರ್ಭದಲ್ಲಿ ಜನರು ಗೌರವಪೂರ್ವಕವಾಗಿ ಎದ್ದು ನಿಲ್ಬೇಕಂತ ಒಂದು ಸುಪ್ರೀಂ ಕೋರ್ಟ್ ಏನಂದ್ರೆ ಆರ್ಡರ್ ಮಾಡಿತ್ತು. ಅವಾಗ ಈಗ ಎರಡನೇ ಒಂದು ಮಾಡಿಫಿಕೇಶನ್ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದಾರೆ ಅಂದ್ರೆ ಎರಡನೇ ಮಾಡಿಫಿಕೇಶನ್ ಮಾಡಿ ಈಗ ಚಲನಚಿತ್ರ ಮಂದಿರಗಳಲ್ಲಿ ಒಂದು ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಿದಾಗ ಅವಾಗ ಈ ಜನರು ಎದ್ದು ನಿಲ್ಬೇಕಾಗಿಲ್ಲ ಅಂತ ಇವಾಗ ಏನಂದ್ರೆ ಸುಪ್ರೀಂ ಕೋರ್ಟ್ ಮಂಗಳವಾರ ಸ್ಪಷ್ಟಪಡಿಸಿದೆ. ಗ್ರಾಮ ದತ್ತು ಪಡೆದ ತೆಂಡೂಲ್ಕರ್. ಸಂಸದರ ಆದರ್ಶ ಗ್ರಾಮ ಯೋಜನೆ ಅಂದ್ರೆ ಈ ಸಂಸದರ ಸದಸ್ಯರೇನಿದ್ದಾರೆ ಅವರು ಒಂದು ಗ್ರಾಮವನ್ನು ದತ್ತು ಪಡೆಯಬೇಕು. ಒಂದು ಗ್ರಾಮವನ್ನು ದತ್ತು ಪಡೆದು ಅಲ್ಲಿ ಶಾಲಾ ಕಟ್ಟಡ ಇರ್ಬೋದು, ಸಿಮೆಂಟ್ ರಸ್ತೆ ಇರ್ಬೋದು, ಒಳಚರಂಡಿ ಈ ಎಲ್ಲ ಕಾಮಗಾರಿಗಳು ಅವರಿಗೆ ಈ ಒಂದು ಸಂಸದರ ನಿಧಿ ಅಂತ ಇದೆ, ಅಂದ್ರೆ ಈ ಲೋಕಲ್ ಏರಿಯಾನ ಡೆವಲಪ್ಮೆಂಟ್ ಮಾಡೋಗೋಸ್ಕರ ಅವರಿಗೆ ಇಂತಿಷ್ಟು ಫಂಡಿಂಗ್ ಮಾಡಿರ್ತಾರೆ ಕೇಂದ್ರ ಸರ್ಕಾರದವರು. ಆ ಫಂಡಿಂದ ಈ ಸಂಸದರ ಆದರ್ಶ ಗ್ರಾಮ ಯೋಜನೆ ಒಂದು ಗ್ರಾಮವನ್ನು ದತ್ತು ಪಡೆದು ಅವರು ಆ ಗ್ರಾಮವನ್ನು ಅಭಿವೃದ್ಧಿಗೊಳಿಸಬೇಕು. ಅದು ಶಾಲಾ ಕಟ್ಟಡ ಇರ್ಬೋದು, ಸಿಮೆಂಟ್ ರಸ್ತೆ ಇರ್ಬೋದು, ಒಳಚರಂಡಿ ಕಾಮಗಾರಿಗಳು ಇರ್ಬೋದು. ಸೊ ಈ ಕೆಲಸಗಳನ್ನು ಅವರು ಈ ಒಂದು ಸಂಸದರ ನಿಧಿ ಒಂದು ಫಂಡ್ ಇಂದ ಈ ಅಭಿವೃದ್ಧಿಗೊಳಿಸಬೇಕು. ಈಗ ರಾಜ್ಯಸಭೆಯ ಸದಸ್ಯ ಸಚಿನ್ ತೆಂಡೂಲ್ಕರ್ ಅವರು ಈ ಆಂಧ್ರ ಪ್ರದೇಶದ ಪುಟ್ಟಮರಾಜು ಕಂಡ್ರಿಂಗ ಈ ಗ್ರಾಮವನ್ನು ಏನ್ ಮಾಡಿದ್ದಾರೆ, ಈಗಾಗಲೇ ಅಭಿವೃದ್ಧಿ ಪಡಿಸಿದ್ದಾರೆ. ತತ್ವವನ್ನು ಪಡೆದು ಈ ಒಂದು ಸಂಸದರ ಆದರ್ಶ ಗ್ರಾಮದ ಯೋಜನೆಯಡಿ ಈ ಪುಟ್ಟಮರಾಜು ಕಂಡ್ರಿಂಗ್ ಗ್ರಾಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗ ಧೋಂಜಾ ಗ್ರಾಮ ಇದು ಉಸ್ಮಾನಾಬಾದ್ ಅಲ್ಲಿ ಬರುತ್ತೆ, ಮಹಾರಾಷ್ಟ್ರದ ಉಸ್ಮಾನಾಬಾದ್. ಅಲ್ಲಿ ಅವರು ಆ ಗ್ರಾಮವನ್ನು ಈಗ ದತ್ತು ಪಡೆದು ಅಭಿವೃದ್ಧಿ ಮಾಡಕ್ಕೆ ಹೊರಟಿದ್ದಾರೆ. ಇದರಲ್ಲಿ 4 ಲಕ್ಷ ರೂಪಾಯಿ ಅಂದ್ರೆ ಅನುದಾನ ಮಾಡಲಾಗಿದೆ ಈ ಸಂಸದರ ನಿಧಿಯಿಂದ. ಅದನ್ನು ಯುಟಿಲೈಸ್ ಮಾಡ್ಕೊಂಡು ಈಗ ಅವರು ಈ ಧೋಂಜಾ ಗ್ರಾಮ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಅಲ್ಲಿ ಬರುತ್ತೆ, ಆ ಗ್ರಾಮವನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ. ಕೇಂದ್ರ ಸರ್ಕಾರದಿಂದ ಈ ಹೃದಯ ರೋಗಿಗಳಿಗೆ ಸಿಹಿ ಸುದ್ದಿ. ಕೇಂದ್ರ ಸರ್ಕಾರದವರು ಈ ಹೃದಯ ರೋಗಿಗಳಿಗೆ ಅಂದ್ರೆ ಹೃದಯ ಸಂಬಂಧಿ ರೋಗಗಳಿರ್ಬೋದು ಅಥವಾ ಅದು ಎದೆ ನೋವು ಇರ್ಬೋದು, ಅಂತ ಸಂದರ್ಭದಲ್ಲಿ ಈ ಸ್ಟಂಟ್ಗಳನ್ನ ಏನ್ ಮಾಡ್ತಾರೆ, ಅಳವಡಿಸ್ಕೊಳ್ತಾರೆ. ಈ ಸ್ಟಂಟ್ಗಳು ಎದಕ್ಕೆ ಅಳವಡಿಸ್ತಾರೆ ಅಂದ್ರೆ, ಒಂದು ವೇಳೆ ಈ ಹೃದಯದಲ್ಲಿ 4 ನಾಳಗಳಿರ್ತವೆ, ಆ 4 ನಾಳಗಳಲ್ಲಿ 1 ನಾಳ ಅಥವಾ 2 ನಾಳಗಳು ಫೇಲ್ ಆದ್ರೆ, ಕಾರಣಾಂತರಗಳಿಂದ ಬ್ಲಾಕ್ ಆದ್ರೆ ಅಂತ ಸಂದರ್ಭದಲ್ಲಿ ಕೃತಕವಾಗಿ ಅಳವಡಿಸುವ ಸ್ಟಂಟ್ಗಳು. ಕೃತಕವಾಗಿ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಆ ರಕ್ತ ಪರಿಚಲನೆಗೋಸ್ಕರ, ರಕ್ತವನ್ನು ಚಲನೆ ಮಾಡೋಗೋಸ್ಕರ ಈ ಹೃದಯದಲ್ಲಿ ಈ ಸ್ಟಂಟ್ಗಳನ್ನು ಅಳವಡಿಸ್ತಾರೆ. ಆ ಸ್ಟಂಟ್ಗಳ ದರ ಮೊದಲು 31,000 ರೂಪಾಯಿಂದ 1.21 ಲಕ್ಷದವರೆಗೆ ಇತ್ತು. ಈಗ ಅದರ ಬೆಲೆಯನ್ನು ಏನ್ ಮಾಡಿದರೆ 7,000ರಿಂದ 31,000ವರೆಗೆ ಅಂದ್ರೆ ನಮಗೆ ಸಿಗೋ ಹಾಗೆ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರದವರು. ಈಗ ಒಂದು ವೇಳೆ ಹೃದಯ ಸಂಬಂಧಿ ರೋಗ ಇರ್ಬೋದು ಅಥವಾ ಎದೆ ನೋವಿನ ಇರ್ಬೋದು, ಅಂತ ಸಂದರ್ಭದಲ್ಲಿ ಈ ಎಂಜಿಯೋಪ್ಲಾಸ್ಟ್ ಅಂದ್ರೆ ನೀವು ಬೈಪಾಸ್ ಸರ್ಜರಿ ಅಂತ ಕೇಳಿರ್ಬೋದು, ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಈ ಹೃದಯ ಸಂಬಂಧಿತ ರೋಗ ಇದ್ದಾಗ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಸ್ಟಂಟ್ಗಳನ್ನು ಅಳವಡಿಸಿ ಕೃತಕವಾಗಿ ರಕ್ತವನ್ನ ಪರಿಚಲನೆ ಮಾಡೋಗೋಸ್ಕರ ಈ ಒಂದು ಸ್ಟಂಟ್ ಅನ್ನ ಅನುವು ಮಾಡಿಕೊಡುತ್ತೆ. ಆ ಸ್ಟಂಟ್ಗಳನ್ನ ಒಂದು ಬೆಲೆಯನ್ನ ಈಗ ಏನಂದ್ರೆ ಕಡಿಮೆ ಮಾಡಿದ್ದಾರೆ. ರಾಷ್ಟ್ರೀಯ ಔಷಧಿಯ ಬೆಲೆ ನಿಗದಿ ಪ್ರಾಧಿಕಾರ ಅಂತ ಒಂದಿದೆ. ಅವರು ಈ ಔಷಧಿಗಳನ್ನ ಬೆಲೆಯನ್ನ ಏನ್ ಮಾಡ್ತಾರೆ, ನಿರ್ಧಾರ ಮತ್ತೆ ಅದನ್ನ ನಿಯಂತ್ರಣ ಮಾಡ್ತಾರೆ. ಅವರು ಈ ಒಂದು ಕ್ರಮವನ್ನು ತಗೊಂಡ್ಕೊಂಡು ಈ ಸ್ಟಂಟ್ಗಳ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಮತ್ತೆ ಈ ಕೇಂದ್ರ ಸರ್ಕಾರವು ಏನ್ ಮಾಡ್ತಾರೆ, 2015ರಲ್ಲಿ ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ ಆಫ್ ಇಂಡಿಯಾ ಅಂತ ಇದು ಒಂದಿದೆ. ಇದಕ್ಕೆ ಈ ಸ್ಟಂಟ್ಗಳನ್ನ ಅಳವಡಿಸಲಾಗಿದೆ. ಅಂದ್ರೆ ಇದು ಒಂದು ಔಷಧಿ, ಈ ಸ್ಟಂಟ್ಗಳು ಒಂದು ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂತ, ಅದಕ್ಕೋಸ್ಕರ ಒಂದು ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ ಆಫ್ ಇಂಡಿಯಾ ಅಂತ NLEM ಅಂತಿದೆ. ಅದಕ್ಕೆ ಈ ಕೇಂದ್ರ ಸರ್ಕಾರವು 2015ರಲ್ಲಿ ಅದಕ್ಕೆ ಸೇರ್ಪಡೆ ಮಾಡಿದೆ. ಇದರ ಅರ್ಥ ಏನಂದ್ರೆ, ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂದ್ರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಡಿಫೈನ್ ಮಾಡಿದ್ದು. ಇದರ ಪ್ರಕಾರ ಒಬ್ಬ ವ್ಯಕ್ತಿ, ಒಬ್ಬ ಬಡವ ಇರ್ಬೋದು, ಅವನು ಒಂದು ವೇಳೆ ಒಂದು ಹೃದಯ ರೋಗದಿಂದ ಅಥವಾ ಯಾವುದೋ ಒಂದು ರೋಗದಿಂದ ಬಳಬೇಕಾದ್ರೆ ಅವನಿಗೆ ಕನಿಷ್ಠ ಎಲ್ಲಾ ಒಂದು ಸಂದರ್ಭದಲ್ಲಿ ಆ ಒಂದು ಮೆಡಿಸಿನ್ ಸಿಗಬೇಕು. ಅದು ಒಂದು ಅಫೋರ್ಡೆಬಲ್ ಅಮೌಂಟ್, ಅಂದ್ರೆ ಆ ಒಂದು ಬಡ ಒಂದು ಬಡವನು ಆ ಒಂದು
ಏನಂದರೆ ಮೆಡಿಸಿನ್ ಅಂತಂದ್ರೆ ಅವನು ಅದನ್ನು ತಗೊಳ್ಳೋಕ್ಕೆ ಒಂದು ಕೊಂಡುಕೊಳ್ಳೋಕ್ಕೆ ಒಂದು ಸಾಮರ್ಥ್ಯ ಇರಬೇಕು. ಸೊ ಅಂಥ ಒಂದು ಮೆಡಿಸಿನ್ಗೆ ಎಸೆನ್ಷಿಯಲ್ ಮೆಡಿಸಿನ್ ಅಂತ ಕರೀತಾರೆ. ಸೊ ಈ ಸ್ಟಂಟನ್ನು ಈ ರಾಷ್ಟ್ರೀಯ ಅವಶ್ಯಕ ಔಷಧಿಗಳ ಪಟ್ಟಿ ಅಂದರೆ ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ ಆಫ್ ಇಂಡಿಯಾ ಅದಕ್ಕೆ 2015ರಲ್ಲಿ ಕೇಂದ್ರ ಸರ್ಕಾರ ಏನಂದರೆ ಸೇರ್ಪಡೆಯನ್ನು ಮಾಡಿದೆ. ಓಕೆ. ಸಾಮಾ ಗಡಿಯಲ್ಲಿ ಪಾಕಿಸ್ತಾನ ಭಾಗದಿಂದ ಕೊರೆದ 20 ಮೀಟರ್ ಉದ್ದದ ಸುರಂಗ ಪತ್ತೆ. BSF ಭಾರತೀಯ ಗಡಿ ಭದ್ರತಾ ಪಡೆ ಇವರು ಈಗ ಈ ಉಗ್ರರ ನುಸುಳುವಿಕೆ ಒಂದು ಮಾರ್ಗಗಳನ್ನು ಪತ್ತೆ ಹಚ್ಚುವಗೋಸ್ಕರ ಒಂದು ಕಾರ್ಯಾಚರಣೆಯನ್ನು ಮಾಡಿದರು. ಆ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಅವರಿಗೆ ಈ ರಾಮ್ಗಢ ವಲಯದ ಒಂದು ಗಡಿ ಪ್ರದೇಶದಲ್ಲಿ ಅಲ್ಲಿ ಆ ತಂತಿ ಬೇಲಿಯ ಕೆಳಗೆ 20 ಮೀಟರ್ ಉದ್ದದ ಒಂದು ಸುರಂಗವನ್ನು ಹಚ್ಚಲಾಗಿದೆ, ಅಂದರೆ ಪತ್ತೆ ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಅಲ್ಲಿ ಬರುತ್ತೆ. ಅಲ್ಲಿ ಈ ಒಂದು ಸುರಂಗ ಮಾರ್ಗ ಪಾಕಿಸ್ತಾನ ಕಡೆಯಿಂದ ಕೊರೆದಿದೆ ಅಂತ ಅವರು ಈ ಭದ್ರತಾ ಪಡೆಯವರು ಪತ್ತೆ ಹಚ್ಚಿ ಹೇಳಿದ್ದಾರೆ. ಬಂಡಾಯ ಸಾಹಿತಿ ಜಮ್ಮಣ್ಣ ಅಮರಚಿಂತ ನಿಧನ. ಹಿರಿಯ ಬಂಡಾಯ ಸಾಹಿತಿಯಾದ ಜಮ್ಮಣ್ಣ ಅಮರಚಿಂತ ಅವರು ಇತ್ತೀಚೆಗೆ ನಿಧನರಾದರು. ಇವರು ರಾಯಚೂರಿನವರು, ಅಲ್ಲಿ ಹುಟ್ಟಿ ಬೆಳೆದವರು. ಇವರಿಗೆ ರಾಜ್ಯೋತ್ಸವ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಹಲವು ಪ್ರಶಸ್ತಿಗಳನ್ನು ಇವರಿಗೆ ದೊರಕಿದ್ದಾವೆ. ಇವರು ಬಂಡಾಯ, ಗಜಲ್, ರುಬಾಯಿ ಅನ್ನ ಬರೆದಿದ್ರು. ಇವರು ಕವಿಗಳಾಗಿದ್ರು. ಇವರಿಗೆ ಅಮರಚಿಂತ ಅಂತ ಒಂದು ಕಾವ್ಯನಾಮದಿಂದ ಇವರು ಹೆಸರುವಾಸಿಯಾಗಿದ್ರು. ಇವರ ಕವನ ಸಂಕಲನಗಳು ಮುಂಜಾವಿನ ಕೊರಡು ಮತ್ತು ಮಣ್ಣು ಸೇರಿದ ಬೀಜ, ಮತ್ತೆ ಕಾದಂಬರಿಗಳು ಕುರುಬಯ್ಯ ಮತ್ತು ಅಂಕುಶದೊಡ್ಡಿ ಅಂತ 2 ಕಾದಂಬರಿಗಳು ಮತ್ತೆ 2 ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಆಮೇಲೆ ಇವರಿಗೆ ಅಮರಚಿಂತ ಅಂತ ಒಂದು ಕಾವ್ಯನಾಮದಿಂದ ಇವರು ಹೆಸರುವಾಸಿಯಾಗಿದ್ದರು. ನೀವು ಇಲ್ಲಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಈ ರೀಸೆಂಟ್ ಆಗಿ ರಾಯಚೂರಿನಲ್ಲಿ ಅಂದರೆ ರಾಯಚೂರಿನವರು ಜಮ್ಮಣ್ಣ ಅಮರಚಿಂತ ಇವರು ಹಿರಿಯ ಬಂಡಾಯ ಸಾಹಿತ್ಯ ಅವರು ನಿಧನರಾದರು. ಅವರ ಕಾವ್ಯನಾಮ ಅಮರಚಿಂತ, ಇದನ್ನು ನೆನ್ಪಿಟ್ಕೊಡ್ರಿ. ಆಮೇಲೆ ಅವರ ಕವನ ಸಂಕಲನಗಳು ಮುಂಜಾವಿನ ಕೊರಳು ಮತ್ತೆ ಮಣ್ಣು ಸೇರಿದ ಬೀಜ, ಆಮೇಲೆ ಕಾದಂಬರಿಗಳು ಕುರುಬಯ್ಯ ಮತ್ತು ಅಂಕುಶದೊಡ್ಡಿ. ದೇಶದ ಮೊದಲ ತೇಲುವ ಶಾಲೆ. ಮಣಿಪುರದಲ್ಲಿ ಲೋಕ್ತಕ್ ಸರೋವರ ಇದೆ. ಆ ಲೋಕ್ತಕ್ ಸರೋವರದಲ್ಲಿ ಸುಮಾರು 700 ತೇಲುವ ಗುಡಿಸಲುಗಳಿದ್ವು. ಆ 700 ತೇಲುವ ಗುಡಿಸಲುಗಳನ್ನು ಸೇರಿ ಒಂದು ಹಳ್ಳಿನಲ್ಲಿ ನಿರ್ಮಾಣವಾಗಿತ್ತು. ಆದ ಹಳ್ಳಿ ಹೆಸರು ಚಂಪು ಖಾಂಗ್ಪುಕ್ ಅಂತ ಒಂದು ಹಳ್ಳಿಯನ್ನ ನಿರ್ಮಾಣವಾಗಿತ್ತು. ಇತ್ತೀಚೆಗಷ್ಟೇ ಲೋಕ್ತಕ್ ಸರೋವರ ಅಭಿವೃದ್ಧಿ ಪ್ರಾಧಿಕಾರ ಇವರು ಈ ಲೋಕ್ತಕ್ ಸರೋವರ ಕಾಯ್ದೆ 2006 ಅಡಿ ಈ 700 ತೇಲುವ ಗುಡಿಸಲುಗಳನ್ನ ನಾಶವನ್ನು ಮಾಡಿದ್ರು, ಅಂದರೆ ತೆರವನ್ನು ಗೊಳಿಸಿದ್ರು. ಇದರಿಂದ ಅಲ್ಲಿ ಇರುವ ಮೀನುಗಾರರು ಆ ಮೀನುಗಾರರ ಮಕ್ಕಳಿಗೆ ಶಿಕ್ಷಣದಿಂದ ಅಂದರೆ ವಂಚಿತರಾಗಿದ್ದರು. ಈ 700 ತೇಲುವ ಗುಡಿಸಲುಗಳನ್ನ ತೆರವುಗೊಳಿಸಿದಾಗ ಆ ಒಂದು ನಿಟ್ಟಿನಲ್ಲಿ ಈಗ ಲೋಕ್ತಕ್ ಸರೋವರದ ಮೇಲೆ ತೇಲುವ ಪ್ರಾಥಮಿಕ ಶಾಲೆ ಅಂತ ಒಂದು ಹೊಸದಾಗಿ ಏನಂದ್ರೆ ಚಾಲನೆಯನ್ನು ಮಾಡಿದ್ದಾರೆ. ಈ ಶಾಲೆಗೆ ಲೋಕ್ತಕ್ ಪ್ರಾಥಮಿಕ ತೇಲುವ ಶಾಲೆ ಅಂತ ಹೆಸರಿಡಲಾಗಿದೆ. ಇಲ್ಲಿ ಶಾಲೆಯಿಂದ ಯಾರ್ಯಾರಿಗೆ ವಂಚಿತರಾಗಿದ್ರು ಅವರು ಆ ಮೀನುಗಾರರ ಮಕ್ಕಳು ಮತ್ತೆ ಅಲ್ಲಿ ಅನಕ್ಷರಸ್ಥ ವಯಸ್ಕರಿಗೆ ಶಿಕ್ಷಣ ಒದಗೋಸ್ಕರ ಒಂದು ಉದ್ದೇಶದಿಂದ ಈ ತೇಲುವ ಪ್ರಾಥಮಿಕ ಶಾಲೆಯನ್ನ ಚಾಲನೆಯನ್ನ ಮಾಡಿದ್ದಾರೆ. ಇಲ್ಲಿ 1ರಿಂದ 3ನೇ ತರಗತಿವರೆಗೆ ಸುಮಾರು 40 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆಮೇಲೆ 2 ಶಿಕ್ಷಕರಿದ್ದಾರೆ ಅಂತ ಇಲ್ಲಿ. ಇದು ಸ್ಥಳೀಯ ಸಾಕ್ಷರತಾ ಸಂಸ್ಥೆ ಮತ್ತೆ ಲೋಕ್ತಕ್ ಸರೋವರ ಮೀನುಗಾರ ಒಕ್ಕೂಟದ ಒಂದು ಸಂಯೋಗದಿಂದ ಈ ಶಾಲೆಯನ್ನು ಆರಂಭಿಸಿದ್ದಾರೆ. ಆಮೇಲೆ ಈ ಲೋಕ್ತಕ್ ಸರೋವರ ಇದು ನಮ್ಮ ದೇಶದಲ್ಲಿ ಅಂದರೆ ವಿಶ್ವದಲ್ಲೇ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಕಿಬುಲ್ ಲಾಮಜೋ ರಾಷ್ಟ್ರೀಯ ಉದ್ಯಾನವನ ಅಂತ ಹೊಂದಿರುವ ಒಂದು ಸರೋವರವಾಗಿದೆ. ಇದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಒಂದು ಸರೋವರ ಆಗಿದೆ. ಫ್ರಾಂಕ್ ವಾಲ್ಟರ್ ಜರ್ಮನಿಯ ಅಧ್ಯಕ್ಷರಾಗಿ ಆಯ್ಕೆ. ಜರ್ಮನಿಯ ನೂತನ ಅಧ್ಯಕ್ಷರಾಗಿ ಫ್ರಾಂಕ್ ವಾಲ್ಟರ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಮೊದಲು ವಿದೇಶಾಂಗ ಸಚಿವರಾಗಿದ್ದರು. ಅವರು ಜರ್ಮನಿಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯ ಸದಸ್ಯರಾಗಿದ್ದರು. ಮತ್ತೆ ಇತ್ತೀಚೆಗೆ ಅವರಿಗೆ 2017ರಲ್ಲಿ ಇಗ್ನಾಸ್ ಬ್ಯೂಬಿಸ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಅವರು ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಜರ್ಮನಿಯ ನೂತನ ಅಧ್ಯಕ್ಷರಾಗಿ ಯಾರಾಗಿದ್ದಾರೆ ಅಂದ್ರೆ ಫ್ರಾಂಕ್ ವಾಲ್ಟರ್ ಸ್ಟೇನರ್ ಅಂತ ಅನ್ಕೊಟ್ಟು. ಓಕೆ. ಮಾನಸಿಕ ಕಾಯಿಲೆಗಳಿಗೆ ರಾಷ್ಟ್ರೀಯ ನೀತಿ ಅಗತ್ಯ. ಮಾನಸಿಕ ಕಾಯಿಲೆಗಳಿಂದ ಯಾರ್ಯಾರು ತುತ್ತಾಗಿದ್ದಾರೆ, ಯಾರ್ಯಾರು ರೋಗಿಗಳು ಬೆಳ್ತಾ ಇದ್ದಾರೆ, ಅವರಿಗೆ ಈ ಆಸ್ಪತ್ರೆಗಳಲ್ಲಿ ಅವರಿಗೆ ಒಂದು ಸಮಸ್ಯೆಗಳನ್ನ ಗುಣಮುಖ ಮಾಡೋಗೋಸ್ಕರ ಆ ಗುಣಮುಖದ ಒಂದು ಕಾರ್ಯವನ್ನು ಪರಿಸ್ಥಿತಿಯನ್ನ ನಿಭಾಯಿಸೋಗೋಸ್ಕರ ಒಂದು ಕಾನೂನು ಚೌಕಟ್ಟನ್ನು ಒದಗಿಸಬೇಕಂತ ಒಂದು ನಿಟ್ಟಿನಲ್ಲಿ ಈ ಸುಪ್ರೀಂ ಕೋರ್ಟ್ ಇವಾಗ ರಾಷ್ಟ್ರೀಯ ನೀತಿ, ಏಕರೂಪದ ರಾಷ್ಟ್ರೀಯ ನೀತಿ ರೂಪಿಸಬೇಕಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಮಾಡಿದೆ. ಮೇ 26ಕ್ಕೆ ಸಚಿನ್ ತೆಂಡೂಲ್ಕರ್ ಸಿನಿಮಾ ಬಿಡುಗಡೆ. ಸಚಿನ್ ತೆಂಡೂಲ್ಕರ್ ಅವರ ಒಂದು ಸಿನಿಮಾನ ಬಿಡುಗಡೆ ಆಗ್ತದೆ. ಅದು ಮೇ 26ಕ್ಕೆ. ಆ ಸಿನಿಮಾದ ಹೆಸರು ಸಚಿನ್ ಎ ಬಿಲಿಯನ್ ಡ್ರೀಮ್ಸ್ ಅಂತ. ಇಷ್ಟು ನೆನ್ಪಿಟ್ಕೊಡ್ರಿ. ಸಚಿನ್ ಅವರ
ಒಂದು ಜೀವನ ಆಧಾರಿತ ಅಂದರೆ ಆರಂಭಿಕ ಜೀವನದಿಂದ ಹಿಡಿದು ಪ್ರತಿ ಬದುಕಿನ ಹಂತದವರೆಗೆ ಅವರ ಒಂದು ಜೀವನದ ಮೇಲೆ ಜೀವನ ಆಧಾರದ ಮೇಲೆ ಒಂದು ಸಿನಿಮಾವನ್ನು ಚಿತ್ರೀಕರಿಸಲಾಗ್ತದೆ. ಆ ಸಿನಿಮಾದ ಹೆಸರು ಸಚಿನ್ ಎ ಬಿಲಿಯನ್ ಡ್ರೀಮ್ಸ್ ಅಂತ. ಓಕೆ, ಇದಕ್ಕಿಂತ ಮುಂಚೆ ಭಾರತ ತಂಡದ ಮಾಜಿ ನಾಯಕರಾದ MS ಧೋನಿ ಮತ್ತೆ ಮೊಹಮ್ಮದ್ ಅಜರುದ್ದೀನ್ ಅವರ ಒಂದು ಸಿನಿಮಾಗಳನ್ನ ಬಿಡುಗಡೆ ಆಗಿದ್ವು ಅಂತ ಇಷ್ಟು ನೆನಪಿಟ್ಟುಕೊಡ್ರಿ. ಮಧುಮೇಹಕ್ಕೆ ಕೀಟನಾಶಕಗಳು ಕಾರಣ. ರೈತರು ಏನು ಬೆಳೆಗಳನ್ನ ಬೆಳೀತಾರೆ ಈ ಹೊಲದಲ್ಲಿ, ಅಲ್ಲಿ ಕೀಟಗಳೇನಂದ್ರೆ ಈ ಬೆಳೆಗಳಿಗೆ ಏನಂದ್ರೆ ಹಾಳು ಮಾಡ್ತವೆ, ಅಂದ್ರೆ ನಾಶ ಮಾಡ್ತವೆ. ಅದನ್ನ ರಕ್ಷಿಸೋಗೋಸ್ಕರ ಕೀಟನಾಶಕಗಳನ್ನ ಬಳಸ್ತಾರೆ ರೈತರು. ಆಮೇಲೆ ನಮ್ಮ ನಗರ ಪ್ರದೇಶಗಳಲ್ಲಿರ್ಬೋದು, ನಮ್ಮ ಮನೆಗಳಲ್ಲಿ ನಾವು ಸೊಳ್ಳೆ, ಜಿರಳೆ ಮತ್ತೆ ತಿಗಣೆಗಳನ್ನ ಅದರಿಂದ ರಕ್ಷಣೆ ಪಡೆಯಲು ನಾವು ಮಸ್ಕಿಟೋ ಕಾಯಿಲ್ ಇರ್ಬೋದು ಅಥವಾ ಲಕ್ಷ್ಮಣ ರೇಖೆಯನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಅಂದ್ರೆ ಈ ಕೀಟನಾಶಕಗಳ ಇದೆಯಲ್ಲ ಒಂದು ಬಗೆ, ಅದರ ಜೊತೆ ಆರ್ಗೋನೋಫಾಸ್ಫೇಟ್ ಅಂತ ಒಂದು ಅಂಶವನ್ನ ಹೊಂದಿದ್ರೆ ಅದರ ಜೊತೆ ಅಥವಾ ಅದರ ಅತಿಯಾದ ಸಂಪರ್ಕವಿದ್ದರೆ ಈ ಆರ್ಗೋನೋಫಾಸ್ಫೇಟ್ ಅಂಶ ಮತ್ತೆ ಈ ಕೀಟನಾಶಕಗಳು ಅದರ ಜೊತೆ ಜಾಸ್ತಿಯನ್ನ ಒಂದು ಸಂಪರ್ಕವಿದ್ದರೆ ಆವಾಗ ನಮ್ಮ ದೇಹಕ್ಕೆ ಈ ಕೀಟನಾಶಕಗಳ ಮೂಲಕ ಒಂದು ಈ ಆರ್ಗೋನೋಫಾಸ್ಫೇಟ್ ಅಂಶ ಅತಿಯಾದ ಸಂಪರ್ಕವಿದ್ದಾಗ ನಮ್ಮ ದೇಹಗಳಲ್ಲಿ ಈ ಆಹಾರದ ಮೂಲಕ ಇರ್ಬೋದು ಅಥವಾ ನೀರಿನ ಮೂಲಕ ಈ ಆರ್ಗೋನೋಫಾಸ್ಫೇಟ್ ಒಂದು ಅಂಶವನ್ನ ನಮ್ಮ ಹೊಟ್ಟೆಗೆ ಸೇರಿದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಕರುಳಿನಲ್ಲಿರುವ ಒಂದು ಬ್ಯಾಕ್ಟೀರಿಯಾಗಳನ್ನ ಆರ್ಗೋನೋಫಾಸ್ಫೇಟ್ ಅಂಶ ಪ್ರಚೋದನೆ ಮಾಡುತ್ತೆ. ಆ ಪ್ರಚೋದಿಸಿದಾಗ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಏನಿರುತ್ತಲ್ಲ, ಆ ಕಾರ್ಬೋಹೈಡ್ರೇಟ್ ಅನ್ನ ಈ ಆರ್ಗೋನೋಫಾಸ್ಫೇಟ್ ಅಂಶ ಏನ್ ಮಾಡುತ್ತೆ, ಕೊಬ್ಬಿನ ಆಮ್ಲವಾಗಿ ಅಂದ್ರೆ ಫ್ಯಾಟ್ ಆಸಿಡ್ ಆಗಿ ಪರಿವರ್ತನೆ ಮಾಡುತ್ತೆ. ಫ್ಯಾಟ್ ಆಸಿಡ್ ಪರಿವರ್ತನೆ ಆಗಿ ಮುಂದೆ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ಹೊಂದುತ್ತೆ. ಯಾವಾಗ ಈ ಗ್ಲೂಕೋಸ್ ಪರಿವರ್ತನೆ ಆಗಿ ಹೊಂದಾಗ ನಮ್ಮ ರಕ್ತದಲ್ಲಿ ಒಂದು ವೇಳೆ ಈ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆದಾಗ, ಹೆಚ್ಚುತ್ತಾ ಹೋದಾಗ ಆವಾಗ ನಮ್ಮ ದೇಹವು ಮಧುಮೇಹಕ್ಕೆ ಅಂದ್ರೆ ಕಾರಣವಾಗುತ್ತೆ, ಅಂದ್ರೆ ಶುಗರ್ ಕಾಯಿಲೆಗೆ ಅಂದ್ರೆ ನೇರವಾಗುತ್ತೆ. ಸೊ ಇದರಿಂದ ನಾವು ಈ ರೈತರ ಬೆಳೆಗಳನ್ನ ಬೆಳೀತಾರಲ್ಲ ಅದನ್ನ ಆ ಬೆಳೆಗಳಿಗೆ ಏನು ಕೀಟನಾಶಕಗಳನ್ನು ಬಳಸ್ತಾರ ಅದನ್ನ ನಾವು ನಿಯಂತ್ರಣ ಮಾಡಬೇಕು. ಜಾಸ್ತಿ ಬೆಳೆಸೋದ್ರಿಂದ ಏನಾಗುತ್ತೆ, ಈ ತರ ಒಂದು ಆರ್ಗೋನೋಫಾಸ್ಫೇಟ್ ಅಂಶ ಒಂದು ವೇಳೆ ಕೀಟನಾಶಕಗಳ ಜೊತೆ ಕೂಡಿ ನಮ್ಮ ದೇಹಕ್ಕೆ ಸಂಪರ್ಕ ಅಂದ್ರೆ ನಮ್ಮ ದೇಹದಲ್ಲಿ ಪ್ರವೇಶಿಸಿದಾಗ ಈ ತರ ಒಂದು ಮಧುಮೇಹ ರೋಗಗಳನ್ನ ಕಾಣಬಹುದು ನಾವು. ಇದು ಈ ಮಧುರೈನ ಕಾಮರಾಜ್ ವಿಶ್ವವಿದ್ಯಾಲಯ ವಿಜ್ಞಾನಿ ಒಬ್ಬರು ಏನಂದ್ರೆ ಈ ಒಂದು ಸಂಶೋಧನೆ ಮಾಡಿ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಇತ್ತೀಚೆಗೆ ಈ 3000ಕ್ಕೂ ಹೆಚ್ಚು ಒಂದು ಮಧುಮೇಹ ರೋಗಿಗಳನ್ನ ಅವರು ಬೇರೆ ಬೇರೆ ಹಳ್ಳಿಗಳ ಏನಂದ್ರೆ ಸಮೀಕ್ಷೆಯನ್ನ ಮಾಡಿದಾಗ ಅದರಲ್ಲಿ ಜಾಸ್ತಿ ಅವರು ಕಂಡುಬಂದಿದ್ದು ಈ ಕೀಟನಾಶಕ ಬಳಸುವವರಲ್ಲಿ ಮಧುಮೇಹವನ್ನು ಕಂಡುಬಂದಿದ್ದಂತೆ ಅವರು ಈ ಸಂಶೋಧನೆ ಮೂಲಕ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.